बसव कल्याण तालुका के थेर मैदान में जो आने वाले 7 तारीख को एक बहुत बड़ा प्रोग्राम रखा गया है। कर्नाटक के सीएम सिद्धारमैया जी बसव कल्याण तालुका में आने वाले हैं और बहुत बड़े पैमाने पर ये Raj Electronics and Home Appliances. Loan facility available. प्रोग्राम होने जा रहा है। इसके लिए मिनिस्टर ईश्वर खंड्रे, पूर्व विधायक राजशेखर पाटिल, एसपी चन्नबसवन्ना लंगोटी, डीसी गोविंद रेड्डी सर आकर बसव कल्याण सीपीआई अली साहब और सारे जुम्मेदार अधिकारी से बातचीत की और इस ग्राउंड का जायजा लिया और तमाम पाबंदी और सुरक्षा के बारे में बात की। और मीडिया से बात करते हुए मिनिस्टर ईश्वर खंड्रे ने बताया कि इस प्रोग्राम में तमाम लोग आकर इस प्रोग्राम को कामयाब बनाएं। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತ ಬಹುದಿನದ ಒಂದು ಬೇಡಿಕೆ ಇತ್ತು। ಇವತ್ತು ಈ ನಾಡಿನ ಶ್ರೇಷ್ಠ ಮಠಾಧೀಶರು, ಬಸವತತ್ವ ಅನುಯಾಯಿಗಳು, ಎಲ್ಲ ಸಮುದಾಯದ ಶೋಷಿತ ಸಮುದಾಯದ ಮುಖಂಡರು, ಗುರುಗಳು, ಹಿಂದುಳಿದ ಸಮುದಾಯದ ಮುಖಂಡರು, ಗುರುಗಳು, ಅನೇಕ ಎಲ್ಲರೂ ಇವತ್ತು ಈ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣನವರಿಗೆ ಮಾಡಬೇಕು ಅನ್ನುವಂಥದ್ದು ಅವರೆಲ್ಲರ ಬೇಡಿಕೆ ಆಗಿತ್ತು। ಹೀಗಾಗಿ ವಿಶ್ವ ನಮ್ಮ ಬಸವ ಧರ್ಮ ಟ್ರಸ್ಟ್ನ ಅನುಭವ ಮಂಟಪದ ಅಧ್ಯಕ್ಷರಾದಂಥ ಪರಮಪೂಜ್ಯ ಬಸವಲಿಂಗ ಪಟ್ಟದೇವರ ನೇತೃತ್ವದಲ್ಲಿ ಇವತ್ತು ಜನವರಿಯಲ್ಲಿ ಎಲ್ಲ ವಿವಿಧ ಮಠಾಧೀಶರ ಒಂದು ನಿಯೋಗ, ಅವ್ರ ಜೊತೆಯಲ್ಲಿ ನಾವೆಲ್ಲ ಸಚಿವರು ಇದ್ದೀವಿ, ಶಾಸಕರು ಇದ್ದರು, ಮಾಜಿ ಶಾಸಕರುಗಳಿದ್ರು, ಸಾಹಿತಿಗಳಿದ್ರು, ಪ್ರಗತಿಪರ ವಿಚಾರ ಉಳ್ಳಂಥವರಿದ್ದರು, ಇದೆಲ್ಲ ಹೋಗಿ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಇವತ್ತು ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂದಂತ ಸಂದರ್ಭದಲ್ಲಿ ಒಂದೇ ಒಂದು ವಾರದ ಒಳಗಾಗಿ ಸಚಿವ ಸಂಪುಟದಲ್ಲಿ ಈ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದಾರೆ। ಇದು ನಮ್ಮೆಲ್ಲರಿಗೆ ಅತ್ಯಂತ ಸಂತಸದ ಒಂದು ಸಂಗತಿಯಾಗಿದೆ ಮತ್ತು ಅವಿರೋಧವಾಗಿ ಎಲ್ಲರೂ ಪ್ರತಿಯೊಬ್ಬರು ಇದಕ್ಕೆ ತಮ್ಮ ಸಚಿವ ಸಂಪುಟದಲ್ಲಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ। ಹೀಗಾಗಿ ಎಲ್ಲ ಬಸವ ಭಕ್ತರ ಒಂದು ಅನಿಸಿಕೆ, ಒಂದು ವಿನಂತಿ ಇತ್ತು, ಇವತ್ತು ನಾವೆಲ್ಲರೂ ಸೇರಿ, ಯಾಕೆಂದರೆ ಅನೇಕ ಜನ ಪರಮ ಪೂಜ್ಯ ಮಠಾಧೀಶರುಗಳು ನನಗೆ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಒಂದು ಘೋಷಣೆಯನ್ನು ಮಾಡಿದ್ದಾರೆ। ಅವರಿಗೆ ಬಸವಣ್ಣನವರ ಕಾರ್ಯಕ್ಷೇತ್ರ ಎಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಬಸವಣ್ಣವರ ಅಧ್ಯಕ್ಷತೆಯಲ್ಲಿ ಕಾಯಕ, ಸ್ವಾತಂತ್ರ್ಯ, ಸಮಾನತೆ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಅವ್ರೇನು ಹೋರಾಟ ಮಾಡ್ತಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರ ಜಾತೀಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ವರ್ಗರಹಿತ ವರ್ಣರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೇಳಿ ಅವ್ರೇನು ಕನಸಿರುತ್ತೆ, ಅವರು ಅನುಭವ ಮಂಟಪದ ಏನು ಮೊದಲನೇ ಜಗತ್ತಿನ ಪ್ರಥಮ ಸಂಸತ್ತು, ಆ ಒಂದು ಅನುಭವ ಮಂಟಪದಲ್ಲಿ ಎಲ್ಲಾ ಸಮುದಾಯದವರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತೇನು ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಕೊಟ್ಟಂಥದ್ದು, ಇದನ್ನು ಇವತ್ತಿಡೀ ಜಗತ್ತಿಗೆ ಇದರ ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅನುಭವ ಮಂಟಪದ ಕಾಮಗಾರಿಯನ್ನು ನಡೀತಾ ಇದೆ। ಹೀಗಾಗಿ ನೆಲದಲ್ಲಿ ಬಸವಣ್ಣನವರ ಬಸವತತ್ವ ಅನುಯಾಯಿ ಆದಂಥ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಇವತ್ತು ಅವರಿಗೆ ಸನ್ಮಾನ ಮಾಡಬೇಕು, ಅಭಿನಂದನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ, ಅವರೆಲ್ಲ ಮಾಡಿದ್ದಾರೆ। ಹೀಗಾಗಿ ಅವರೆಲ್ಲರ ಕರೆಗೆ ಹೋಗೊಟ್ಟು ಮಾನ್ಯ ಸಿದ್ದರಾಮಯ್ಯಜಿಯವರು ಬರುವ 7ನೇ ತಾರೀಕಿಗೆ 11 ಗಂಟೆಗೆ ಬಸವ ಕಲ್ಯಾಣಕ್ಕೆ ಆಗಮಿಸಲಿದ್ದಾರೆ। ಅವರು ಬೆಂಗಳೂರಿನಿಂದ ವಿಶೇಷ ವಿಮಾನದ ಮುಖಾಂತರ ಬೀದರ್ಗೆ ಬಂದು, ಬೀದರ್ ಇವತ್ತು ಏರ್ಪೋರ್ಟ್ ಇಂದ ಹೆಲಿಕಾಪ್ಟರ್ ಮುಖಾಂತರ ಬಸವ ಕಲ್ಯಾಣಕ್ಕೆ ಬಂದು ಬಸವ ಕಲ್ಯಾಣದಲ್ಲಿ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ। ಹೀಗಾಗಿ ನಾವೆಲ್ಲರೂ ಕೂಡಿ ಇವತ್ತು ಅವರಿಗೆ ಬರೀ ನಾವಷ್ಟೇ ಇಲ್ಲ, ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಇವತ್ತು ಜಿಲ್ಲೆಯ ಪರವಾಗಿ ಉಸ್ತುವಾರಿ ಮಂತ್ರಿಯಾಗಿ
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತೆಲ್ಲರ ಪರವಾಗಿ ನಾನು ಎಲ್ಲರಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಅಭಿನಂದಿಸೋಣ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.